ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಗೋಮುಖ ವ್ಯಾಘ್ರ ಅನ್ನುವಂಥ ಪದದ ಬಗ್ಗೆ ಮತ್ತೆ ಚರ್ಚೆ ಶುರುವಾಗಿದೆ. ಈ ಹಿಂದೆ ತ್ರಿವಿಕ್ರಮನ್ನ ಗೋಮುಖ ವ್ಯಾಘ್ರ ಅಂತೇಳಿ ಕರೆದಿದ್ದಂಥ ಮೋಕ್ಷಿತ ಈಗ ಮತ್ತೆ ಅದೇ ಪದವನ್ನು ರಿಪೀಟ್ ಮಾಡಿದ್ದಾರೆ. ಈ ಮೂಲಕ ತ್ರಿವಿಕ್ರಮ್ ಮತ್ತೊಂದಷ್ಟು ಮುಖವಾಡಗಳನ್ನು ತೆರೆದಿಡುವಂಥ ಕೆಲಸವನ್ನು ಮೋಕ್ಷಿತ ಮಾಡಿದ್ದಾರೆ. ಜೊತೆಗೆ ಇದೇ ತ್ರಿವಿಕ್ರಮ್ ಯಾರ್ಯಾರ ಬಗ್ಗೆ ಏನೇನು ಹೇಳಿದ್ದಾರೆ, ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದ್ರ ಜೊತೆಗೆ ಐಶ್ವರ್ಯ ಮಾಡಿರುವಂತಹ ಈ ಕೆಲವೊಂದು ಡಬಲ್ ಗೇಮ್ನ ಸ್ಟ್ರಾಟಜಿಗಳೇನು ಅದನ್ನು ಕೂಡ ಬಯಲು ಮಾಡಿದ್ದಾರೆ. ಭವ್ಯ ಏನೆಲ್ಲ ಮಾತನಾಡಿದ್ರು, ಏನೆಲ್ಲ ಹೇಳಿದರು, ಜೊತೆಗೆ ಹೇಗಿದ್ದಾರೆ ಎಲ್ಲವನ್ನು ಕೂಡ ಬಿಚ್ಚಿಡುವಂಥ ಕೆಲಸವನ್ನು ಮೋಕ್ಷಿತ ಮಾಡಿದ್ದಾರೆ. ಈ ಮೂಲಕ ಮೋಕ್ಷಿತ ಪೈ ಮತ್ತು ತ್ರಿವಿಕ್ರಮ್ ನಡುವಿನ ಸಂಬಂಧ ದಿನಕ್ಕೆ ಮತ್ತಷ್ಟು ಹಾಳಾಗ್ತಿದೆ. ತ್ರಿವಿಕ್ರಮ್ ಅವರನ್ನು ಮೋಕ್ಷಿತ ಗೋಮುಖ ವ್ಯಾಘ್ರ ಅಂತೇಳಿ ಕರೆದಿದ್ದು ಮತ್ತೆ ರಿಪೀಟ್ ಆಗ್ತಿದೆ. ಜೊತೆಗೆ ತ್ರಿವಿಕ್ರಮ್ ಮೇಲೆ ತಮ್ಮ ಆಕ್ರೋಶವನ್ನು ಇನ್ನಷ್ಟು ಹೊರಗಡೆ ಹಾಕಿದ್ದಾರೆ. ಈ ಮೂಲಕ ತನ್ನ ಈ ಕಂಪ್ಲೀಟ್ ವ್ಯಕ್ತಿತ್ವ ಬದಲಾವಣೆಗೆ ತ್ರಿವಿಕ್ರಮೇ ಕಾರಣ ಅನ್ನೋದನ್ನು ಮೋಕ್ಷಿತ ಸಾರಿ ಹೇಳ್ತಿದ್ದಾರೆ. ಹೀಗಾಗಿ ಇದು ಭಾರಿ ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ತ್ರಿವಿಕ್ರಮ್ ಏನೇ ಸಮರ್ಥನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರೂ ಕೂಡ ಇಲ್ಲ, ಈಕೆ ಮಾಡಿದ್ದನ್ನು ಸಹಿಸಿಕೊಳ್ಳೋದೇ ಇಲ್ಲ ಮತ್ತು ಒಪ್ಪಿಕೊಳ್ಳೋಕ್ಕೆ ತಯಾರಿಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ. ಹಾಗಾದರೆ ಏನಾಯಿತು? ಇದು ಯಾವ ರೀತಿ ಮೋಕ್ಷಿತಗೆ ಒಂದು ಅಸ್ತ್ರವಾಗಿ ಲಭಿಸಿದೆ. ಈಗ ಮೋಕ್ಷಿತ ಮನೆಯ ಮಹಾರಾಣಿ ಕೂಡ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಈ ಮೋಕ್ಷಿತಳ ಮತ್ತೊಂದು ವ್ಯಕ್ತಿತ್ವ ಅಂದರೆ ಅಗ್ರೆಸಿವ್ ವ್ಯಕ್ತಿತ್ವ ಎಷ್ಟರ ಮಟ್ಟಿಗೆ ಲಾಭ ಆಗಬಹುದು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ದ್ವೇಷ ಒಂದು ಸಲ ಶುರುವಾದರೆ ಅದು ಅಂತಿಮ ಹಂತದವರೆಗೂ ಕೂಡ ಇರೋದು ಕಾಮನ್. ಮೇಲ್ಗಡೆ ಎಷ್ಟೇ ಒಳ್ಳೆಯವ್ರ ರೀತಿ ನಟನೆಯನ್ನು ಮಾಡಿದ್ರು ಕೂಡ, ಅಥವಾ ಮೇಲ್ಗಡೆಯಿಂದ ಎಷ್ಟೇ ಒಳ್ಳೆಯವರಿದ್ದೀವಿ ನಾವು, ಜೊತೆಗೆ ಅವ್ರ ಜೊತೆಗೆ ಒಳ್ಳೆ ಸಂಬಂಧವನ್ನು ಇಟ್ಕೊಂಡಿದ್ದೀವಿ ಅನ್ನುವಂಥ ತೋರಿಕೆಯನ್ನು ತೋರಿಸಿದ್ರು ಕೂಡ ಅದು ನಿಜವಾಗ್ಲೂ ಕೂಡ ಇರೋದಿಲ್ಲ ಅನ್ನೋದು ಸಾಕಷ್ಟು ಸಲ ಸಾಬೀತಾಗಿದೆ. ಇಲ್ಲಿ ಮೋಕ್ಷಿತ ಪೈ ಮತ್ತು ತ್ರಿವಿಕ್ರಮ್ ವಿಚಾರದಲ್ಲೂ ಕೂಡ ಇದು ಮತ್ತೊಮ್ಮೆ ಸಾಬೀತಾಗಿದೆ. ತ್ರಿವಿಕ್ರಮ್ ಮೇಲೆ ಮೋಕ್ಷಿತ ಯಾವ ಪರಿಸಿಟ್ಟನ್ನು ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ನಾಮಿನೇಷನ್ ಪ್ರಕ್ರಿಯೆ. ಸದಾ ಒಂದಿಲ್ಲೊಂದು ಕಾರಣಕ್ಕೆ ತ್ರಿವಿಕ್ರಮ್ ವಿರುದ್ಧ ಹರಿಹಾಯ್ತಾ ಇರುವಂತಹ, ಸಿಡಿದೇಳ್ತಿರುವಂತಹ ಮೋಕ್ಷಿತ ಈಗ ಮತ್ತೆ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ತ್ರಿವಿಕ್ರಮ್ ಅವರು ಮೋಕ್ಷಿತಗೆ ಎಷ್ಟೇ ಹತ್ತಿರ ಆಗೋದಕ್ಕೆ ಪ್ರಯತ್ನವನ್ನು ಪಟ್ಟರೂ ಕೂಡ ಅದು ಸಾಧ್ಯವಾಗ್ತಿಲ್ಲ. ಈ ಮೊದಲು ತ್ರಿವಿಕ್ರಮ್ ಅವರನ್ನು ಗೋಮುಖ ವ್ಯಾಘ್ರ ಅಂತೇಳಿ ಕರೆದಿದ್ದಂಥ ಇದೇ ಮೋಕ್ಷಿತ ಈಗ ಇದನ್ನು ಪುನರುಚ್ಚರಿಸಿದ್ದಾರೆ. ಇದರ ಜೊತೆಗೆ ಆ ಬಗ್ಗೆ ನೇರ ಮಾತುಗಳಿಂದ ಎಲ್ಲವನ್ನು ಕೂಡ ಮತ್ತೊಮ್ಮೆ ಬಯಲು ಮಾಡಿದ್ದಾರೆ. ನಾಮಿನೇಷನ್ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಈ ಮಂಗಳವಾರದ ಎಪಿಸೋಡ್ನಲ್ಲಿ ಒಂದು ಫೋಟೋ ಹಾಕಿದಂಥ ಬಿಲ್ಲೆಯನ್ನು ಬಾಣದಿಂದ ಚುಚ್ಚಿಕೊಂಡು ಅದನ್ನು ಒಂದು ಬಾಣದಿಂದ ದೂರ ಹೊಡಿಬೇಕು, ಬಿಲ್ಲಿನ ಮೂಲಕ ದೂರ ಹೊಡಿಬೇಕು ಆ ಬಾಣವನ್ನು. ಅದು ಹೋಗಿ ಬಿದ್ದ ನಂತರ ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಒಂದಷ್ಟು ಕಾರಣಗಳನ್ನು ಕೊಡಬೇಕು. ಆ ರೀತಿ ಬಾಣವನ್ನು ಹೊಡೆಯೋದಕ್ಕಿಂತ ಮುಂಚೆ ಒಂದಷ್ಟು ಕಾರಣಗಳನ್ನು ಕೊಡಬೇಕು. ಆಗ ಮೋಕ್ಷಿತ ಇದೇ ತ್ರಿವಿಕ್ರಮ್ ವಿರುದ್ಧ ಮತ್ತಷ್ಟು ಕೆಂಡವನ್ನು ಉಗುಳ್ತಾರೆ. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಒಳ ರಹಸ್ಯಗಳೇನು ಮಾತನಾಡಿಕೊಂಡಿದ್ರು ನೋಡಿ, ಅವೆಲ್ಲವೂ ಕೂಡ ಹೊರಗಡೆ ಬರ್ತದೆ. ಮೋಕ್ಷಿತಗೆ ಹತ್ತಿರ ಆಗಬೇಕು ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಎಷ್ಟೋ ಬಾರಿ ಪ್ರಯತ್ನವನ್ನು ಪಡ್ತಾರೆ, ಆದರೆ ಅದು ಸಾಧ್ಯವಾಗಲಿಲ್ಲ. ನನಗೆ ಮೋಕ್ಷಿತ ಜೊತೆಗೆ ಆಟ ಆಡಬೇಕು ಅನ್ನೋಂಥ ಆಸೆ ಇದೆ ಅಂತೇಳಿ ತ್ರಿವಿಕ್ರಮ್ ಅವರು ಹಲವು ಬಾರಿ ಹೇಳ್ಕೊಂಡಿದ್ದಾರೆ, ಆದರೆ ಅದು ಸಾಧ್ಯವಾಗಿರಲಿಲ್ಲ. ಈಗ ಮೋಕ್ಷಿತ ಅವರು ನಾಮಿನೇಷನ್ ವೇಳೆ ತ್ರಿವಿಕ್ರಮ್ ಹೆಸರನ್ನು ತೆಗೆದುಕೊಂಡಿರೋದು ಮತ್ತು ಅದಕ್ಕೆ ಕೊಟ್ಟಿರುವಂಥ ಕಾರಣಗಳು ಸಿಕ್ಕಾಪಟ್ಟೆ ಗಂಭೀರವಾಗಿದ್ದಾವೆ. ತ್ರಿವಿಕ್ರಮ್ ಎರಡು ಮುಖ ಇರುವಂಥ ವ್ಯಕ್ತಿ. ಅವರಿಗೆ ನನ್ನ ಜೊತೆ ಆಡಬೇಕು ಅಂತಾರೆ, ಅದಕ್ಕೆ ನಾನು ಓಕೆ ಎಂದಿದ್ದೆ. ನನ್ನ ಜೊತೆ ಇದ್ದಾಗ ಮಂಜು ಅವರ ಬಗ್ಗೆ ನನ್ನ ಬಳಿ ಕೆಟ್ಟದಾಗಿ ಮಾತನಾಡ್ತಾರೆ. ಆ ಬಳಿಕ ಅದೇ ಮಂಜು ಬಳಿಯೇ ಡೀಲನ್ನು ಮಾಡ್ಕೊಳ್ತಾರೆ. ಅವರು ಗೋಮುಖ ವ್ಯಾಘ್ರ ಅಂತ ಹೇಳ್ಬಿಟ್ಟು ನಾನು ಈ ಹಿಂದೆ ಹೇಳಿದ್ದೆ, ಅದನ್ನು ಈಗಲೂ ಕೂಡ ಹೇಳ್ತೀನಿ, ಮುಂದಿನೂ ಕೂಡ ಹೇಳ್ತೀನಿ. ಇದೇ ಕಾರಣಕ್ಕೆ ನಾನು ಗೋಮುಖ ವ್ಯಾಘ್ರ ಅಂತೇಳಿ ಕರೆಯೋದು ಆತನನ್ನು ಅಂತೇಳಿ ಹೇಳ್ತಾರೆ. ನನ್ನ 57 ದಿನಗಳ ಬಿಗ್ ಬಾಸ್ ಚರ್ಚೆಯಲ್ಲಿ ಅತಿ ಕಡಿಮೆ ಮಾತನಾಡಿದ್ದು ಅಂದರೆ ಮೋಕ್ಷಿತ ಜೊತೆಗೆ ಅಂಥೇಳಿ ತ್ರಿವಿಕ್ರಮ್ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಮೋಕ್ಷಿತ ಚೆನ್ನಾಗಿಯೇ ಇರ್ತಾರೆ, ಚೆನ್ನಾಗಿ ಇರೋದು ಬೇಡ ಅಂಥೇಳಿ ನನಗೆ ಯಾವತ್ತೂ ಕೂಡ ಅನಿಸೇ ಇರಲಿಲ್ಲ. ಚೆನ್ನಾಗಿದ್ದಾಗ ಚೆನ್ನಾಗಿರ್ತಾರೆ, ಬೇಡ ಅನಿಸಿದಾಗ ಎಲ್ಲವನ್ನು ಕೂಡ ಕೆಟ್ಟದಾಗಿ ಹೇಳ್ತಾರೆ. ಅದು ಅವರ ವ್ಯಕ್ತಿತ್ವ. ಅವರು ನಿಜವಾದಂತಹ ಎರಡು ಮುಖ ಇರುವಂಥ ಹಾವು ಅನ್ನುವಂಥದ್ದು ಇಲ್ಲಿ ತ್ರಿವಿಕ್ರಮ್ ಮೋಕ್ಷಿತ ಮೇಲೆ ಮಾಡುವಂಥ ಆರೋಪ. ಆದರೆ ಮೋಕ್ಷಿತ ಅವರು ಮಂಜು ಜೊತೆಗೆ ಆಪ್ತವಾಗಿದ್ದಂಥ ಸಂದರ್ಭದಲ್ಲಿ ಆಗ ಮಂಜು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿದ್ರು ಮಂಜು ಬಗ್ಗೆ, ಯಾರು ಇದೇ ಮೋಕ್ಷಿತ. ಆ ಬಳಿಕ ಇಬ್ಬರ ಮಧ್ಯೆ ವೈಮನಸ್ಸು ಮೂಡುತ್ತೆ. ಆಗ ಈ ಇಬ್ಬರ ಬಗ್ಗೆನೂ ಕೂಡ ಬಂದು ಹೇಳಿದ್ದು, ಯಾರು ಗೌತಮಿ ಬಗ್ಗೆ ಮತ್ತು ಮಂಜು ಬಗ್ಗೆ ಹೇಳಿದ್ದು ಇದೇ ವ್ಯಕ್ತಿ, ಯಾರು ಮೋಕ್ಷಿತನೇ ನಮ್ಮ ಬಳಿ ಎಲ್ಲ ಬಂದು ಹೇಳಿದ್ದು ಅಂತ ಹೇಳಿ ಸ್ವತಃ ಭವ್ಯ ಹೇಳ್ತಾರೆ, ಐಶ್ವರ್ಯ ಹೇಳ್ತಾರೆ, ತ್ರಿವಿಕ್ರಮ್ ಹೇಳ್ತಾರೆ. ಅಲ್ಲಿಗೆ ನಿಜವಾಗ್ಲೂ ಕೂಡ ಯಾರು ಎರಡು ತಲೆಯ ಹಾವು ಅನ್ನೋದನ್ನು ನಾವು ಗಮನಿಸಬೇಕು. ಗೋಮುಖ ವ್ಯಾಘ್ರ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮಗೆ
ಇದೇ ಮೋಕ್ಷಿತ ಕರೀತಾರೆ ಕರೆಕ್ಟ್. ಗೋಮುಖ ವ್ಯಾಘ್ರ ಅನ್ನುವಂತಹ ಪದದ ಅರ್ಥವೂ ಕೂಡ ಬಹುಶಃ ಐಶ್ವರ್ಯಗೆ ಇನ್ನೂ ಕೂಡ ಆದಂತಿಲ್ಲ. ಆನಂತರ ಇಲ್ಲಿ ಐಶ್ವರ್ಯ ಟಾರ್ಗೆಟ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ತಾನು ಮಾಡಿದಂಥ ತಪ್ಪುಗಳನ್ನು ಕೂಡ ಮರೀತಾ ಇರುವಂಥದ್ದು ದುರಂತ. ಈಗ ಮೋಕ್ಷಿತಗೆ ಮಹಾರಾಣಿ ಪಟ್ಟವೂ ಕೂಡ ಸಿಕ್ಕಿರೋದ್ರಿಂದ ಇದು ಮೋಕ್ಷಿತಳನ್ನು ಹಿಡಿದು ನಿಲ್ಲಿಸೋದಕ್ಕೆ ಅಸಾಧ್ಯವಾಗುತ್ತಾ ಅನ್ನೋದು ಕಾದು ನೋಡಬೇಕು. ಇಲ್ಲಿ ಮೋಕ್ಷಿತ ವಿರುದ್ಧ ಸಾಕಷ್ಟು ಜನ ನಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಬಹಿರಂಗಪಡಿಸ್ತಾರೆ. ಒಂದು, ಗೌತಮಿ ಬಗ್ಗೆ ಆಕೆ ಮಾತನಾಡಿದಂಥ ಮಾತುಗಳು. ಇದೇ ಮಂಜು ಬಗ್ಗೆ ಆಕೆ ಮಾತನಾಡಿದಂಥ ರೀತಿ ಮತ್ತು ಮಾತುಗಳು. ಆಮೇಲೆ ಉಳಿದ ಸ್ಪರ್ಧಿಗಳ ಬಗ್ಗೆ ಮಾತನಾಡಿದಂಥ ರೀತಿ ಮತ್ತು ಮಾತುಗಳು. ಈ ಎಲ್ಲ ವಿಚಾರಗಳನ್ನು ಕೂಡ ಬಹಿರಂಗಪಡಿಸ್ತಾರೆ ಇದೇ ನಾಮಿನೇಷನ್ ವೇದಿಕೆಯಲ್ಲಿ. ಆ ಸಂದರ್ಭದಲ್ಲಿ ಮಂಜು ಮೋಕ್ಷಿತಳಿಗೆ ಸ್ವಲ್ಪ ಜಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆನಂತರ ಮೋಕ್ಷಿತ ಕೊಟ್ಟಂಥ ಕಾರಣವನ್ನು ಒಪ್ಕೊಳ್ತಾರೆ ಕೂಡ. ತ್ರಿವಿಕ್ರಮ್ ಬಗ್ಗೆ ಮೋಕ್ಷಿತ ಕೊಟ್ಟಂಥ ಕಾರಣವನ್ನು ಒಪ್ಪಿಕೊಳ್ತಾರೆ. ಸೊ ದಟ್ಟು ಮೋಕ್ಷಿತಗೆ ಇಲ್ಲಿ ನಾಮಿನೇಷನ್ ಮಾಡುವಂಥ ಅವಕಾಶವನ್ನು ಮಾಡಿಕೊಡ್ತಾರೆ. ಆನಂತರ ಇದೇ ಮೋಕ್ಷಿತ ಭವ್ಯ ಬಗ್ಗೆ ಆಗಿರ್ಬೋದು, ಐಶ್ವರ್ಯ ಬಗ್ಗೆ ಆಗಿರ್ಬೋದು ಒಂದಷ್ಟು ಆರೋಪಗಳನ್ನು ಹೊರಿಸ್ತಾರೆ. ಆ ಆರೋಪ ಎಷ್ಟರ ಮಟ್ಟಿಗೆ ಸತ್ಯವಾಗಿತ್ತು, ಎಷ್ಟರ ಮಟ್ಟಿಗೆ ಸುಳ್ಳಾಗಿತ್ತು ಅನ್ನೋದು ಸೆಕೆಂಡ್ರಿ. ಬಟ್ ಆದರೆ ಇದೇ ಮೋಕ್ಷಿತ ಬಗ್ಗೆ ಅವರು ಕೊಡುವಂತಹ ಒಂದಷ್ಟು ಸಬೂಬುಗಳನ್ನು ನೋಡಿದ್ರೆ ನೀವು ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಗೊತ್ತಾಗೋದಿಲ್ಲ. ಹಾಗೆ ನೋಡಿದ್ರೆ ಮೋಕ್ಷಿತ ಇಲ್ಲಿ ಸ್ವಾರ್ಥವಾಗಿ ಆಲೋಚನೆ ಮಾಡಿದಂತಹ ಸ್ಪರ್ಧಿ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಹಾಗಂದ ಮಾತ್ರಕ್ಕೆ ಈಗ ಒಂಟಿಯಾಗಿ ಆಡ್ತಿರುವಂಥ ಮೋಕ್ಷಿತಗೆ ಶಕ್ತಿ ಬೇಡವಾ ಅಂತೇಳಿ ಕೇಳಿದ್ರೆ ಎಲ್ರಿಗಿಂತ ಹೆಚ್ಚು ಶಕ್ತಿ ಬೇಕು. ಅದನ್ನು ಹೇಗೆ ಇದೇ ಮೋಕ್ಷಿತ ನಿಭಾಯಿಸ್ತಾರೆ ಅನ್ನೋದು ಈಗಿರುವಂಥ ಕುತೂಹಲ ಒಂದು. ಎರಡನೇದು, ಏನೇ ಮಾಡಿದರೂ ಕೂಡ ಅದರ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕಿಕೊಂಡೇ ಮಾಡಬೇಕಾಗ್ತದೆ. ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಆ ಲೆಕ್ಕಾಚಾರಗಳನ್ನು ಗಮನಿಸಿದಾಗ ಒಂದಷ್ಟು ಬದಲಾವಣೆಗಳು ಖಚಿತ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಮೋಕ್ಷಿತ ವಿಚಾರದಲ್ಲಿ ಬಂದರೆ, ಮೋಕ್ಷಿತ ಬಿಗ್ ಬಾಸ್ ಮನೆಯಲ್ಲಿ ಈಗ ಸದ್ಯಕ್ಕೆ ಒಂಟಿಯಾಗಿ ಆಡ್ತಿರುವಂತಹ ರೆಬಲ್ ಲೇಡಿ. ಇದೇ ಕಾರಣಕ್ಕೆ ಮೋಕ್ಷಿತಗೆ ಈಗ ಯುವರಾಣಿ ಪಟ್ಟವನ್ನು ಕೊಟ್ಟಿದ್ದಾರೆ. ಈಗ ಈಕೆಯ ಜೊತೆಗೆ ಒಂದಷ್ಟು ಜನ ಸೇರಿಕೊಳ್ತಾರೆ. ಈಕೆಯದ್ದು ಕೂಡ ಒಂದು ಟೀಮ್ ಆಗುತ್ತೆ. ಈಕೆಯ ಜೊತೆಗೂ ಕೂಡ ಒಂದಷ್ಟು ಜನ ಸೇರಿಕೊಳ್ತಾರೆ. ಮಂಜು ಜೊತೆಗೆ ಒಂದಷ್ಟು ಜನ ಉಳಿದುಕೊಳ್ತಾರೆ. ಯಾಕಂತ ಹೇಳಿದ್ರೆ ಮನೆಯ ಮಹಾರಾಜ ಮಂಜು, ಮೋಕ್ಷಿತ ಮಹಾರಾಣಿ ಯುವರಾಣಿ, ಇವರಿಬ್ಬರ ನಡುವೆ ಸ್ವಲ್ಪ ಟಗಫರ್ಗಳನ್ನು ಕೂಡ ನಡೆಯುತ್ತೆ. ಇವೆಲ್ಲದೂ ಕೂಡ ಬುಧವಾರದ ಸಂಚಿಕೆಯಲ್ಲಿ ನೀವು ನೋಡಬಹುದು. ಆದರೆ ಒಂದಂತೂ ಸತ್ಯ ಸ್ನೇಹಿತರೆ, ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಈಗ ಯಾರ್ಯಾರು ಉಳಿದಿದ್ದಾರೆ, ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ, ಆ ಪಿಕ್ಚರ್ ಕಂಪ್ಲೀಟಾಗಿ ಬಹುಶಃ ಇವತ್ತು ಸಿಗುತ್ತೆ. ಆ ನಂತರ ಒಂದು ರೀತಿಯಾದಂಥ ದೃಷ್ಟಿಕೋನ ಬದಲಾಗಿ ಬಿಡುತ್ತೆ. ಅಸಲಿಗೆ ಇಲ್ಲಿ ಮೋಕ್ಷಿತ ತನ್ನ ಲಾಭವನ್ನಷ್ಟೇ ನೋಡ್ತಾ ಇರೋದು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಕೂಡ ಇದ್ದಾವೆ. ಆ ಸಾಕ್ಷಿಗಳನ್ನು ಮೀರಿಯೂ ಕೂಡ ಮೋಕ್ಷಿತ ವರ್ತನೆ ಮಾಡ್ತಿರುವಂಥ ರೀತಿಯ ಬಗ್ಗೆ, ವರ್ತನೆ ಮಾಡಿದಂಥ ಶೈಲಿಯ ಬಗ್ಗೆ ಸಾಕಷ್ಟು ಜನರಿಗೆ ಅಸಮಾಧಾನ ಇದೆ. ಆಡಿದಂಥ ಮಾತುಗಳ ಬಗ್ಗೆ ಸಾಕಷ್ಟು ಜನರಿಗೆ ಬೇಸರ ಇದೆ. ಆ ಬೇಸರ, ಆ ಮಾತುಗಳು ಹೋಗೋದಿಲ್ಲ ಅನ್ನೋದು ಮಾತ್ರ ಸತ್ಯ. ವಾಟ್ ಎವರ್, ಮೋಕ್ಷಿತ ಇವತ್ತು ತ್ರಿವಿಕ್ರಮನ್ನು ಗೋಮುಖ ವ್ಯಾಘ್ರ ಅಂತೇಳಿ ಕರೆಯೋದ್ರ ಮೂಲಕ ಅಲ್ಲಿ ತ್ರಿವಿಕ್ರಮ್ ಬಗ್ಗೆ ಒಂದಷ್ಟು ಒಪಿನಿಯನ್ ಏನು ಕ್ರಿಯೇಟ್ ಆಗಿತ್ತು ಅದನ್ನು ಬದಲಾಯಿಸುವಂಥ ಕೆಲಸವನ್ನು ಮಾಡ್ತಿದ್ರೆ, ಮತ್ತೊಂದು ಕಡೆ ತಾನು ಯಾಕೆ ಈ ರೀತಿ ಮಾತನಾಡ್ತಿದ್ದೇನೆ ಅಥವಾ ಯಾಕೆ ಈ ರೀತಿ ಮಾಡ್ತಿದ್ದೇನೆ ಅನ್ನೋದನ್ನು ಬಹುಶಃ ಮೋಕ್ಷಿತರು ಕೂಡ ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಆಟ ಮುಂದಿನ ದಿನಗಳಲ್ಲಿ ತುಂಬ ಟಫ್ ಆಗುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಬಟ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ತ್ರಿವಿಕ್ರಮ್ ನಿಜವಾದಂಥ ಗೋಮುಖ ವ್ಯಾಘ್ರ ಅಂತೇಳಿ ನಿಮಗೆ ಅನಿಸುತ್ತಾ? ಮೋಕ್ಷಿತ ಇಲ್ಲಿ ಮೈಂಡ್ ಗೇಮನ್ನು ಆಡ್ತಿದ್ದಾಳೆ ಅಂತ ಹೇಳಿ ಕೇಳುವ ನಿಮಗೆ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.